ನಮಸ್ತೆ. ನಾನಿವತ್ತು ವೆಜಿಟೇಬಲ್ ಸಾಗು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಡಿಫ್ರೆಂಟ್ ಆಗಿದೆ. ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನಿಲ್ಲಿ 3 ಕ್ಯಾರೆಟು, 3 ಆಲೂಗಡ್ಡೆ, 1 ಈರುಳ್ಳಿ, 1 ಟೊಮ್ಯಾಟೊ, 1 ಬೌಲು ಹಸಿ ಬಟಾಣಿ, 100 ಗ್ರಾಮ್ ಬೀನ್ಸ್ ತೊಗೊಂಡಿದ್ದೀನಿ. ಇದನ್ನ ನಾನು 6 ಜನಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ, ಅಥವಾ ಕಡಿಮೆ ಕ್ವಾಂಟಿಟಿ ಬೇಕಂದರೆ ಇಲ್ಲಿ ತರಕಾರಿಗಳನ್ನೆಲ್ಲ ಕಡಿಮೆ ಮಾಡಿ. ನಾನಿಲ್ಲಿ ಒಂದು ಕುಕ್ಕರ್ ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಸೊ ಇದು ಈರುಳ್ಳಿ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಒಂದು ಸಾಕು ಇಲ್ಲಿಗೂ ಟೊಮ್ಯಾಟೊ, ಯಾಕಂದರೆ ನಾನಿಲ್ಲಿ ಹುಣಸೆಹಣ್ಣು ಕೂಡ ಬಳಸೋದ್ರಿಂದ 1 ಟೊಮ್ಯಾಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನೊಂದು ಚಿಕ್ಕದೇ ಟೊಮ್ಯಾಟೊ ತೊಗೊಂಡಿದ್ದೀನಿ ಇಲ್ಲಿ. ಸೊ ಆಮೇಲೆ ಹಸಿ ಬಟಾಣಿ, ಈರುಳ್ಳಿ, ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನ ಕುದಿಯೋಗಿ ಬಿಡೋಣ. ಸೊ ಇದು ಕುದೀತಾ ಇರಲಿ. ನಾವು ಈ ಕಡೆ ಒಂದು ಜಾರ್ ತೊಗೊಂಡು ಅದಕ್ಕೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪನೇ ಕಾಯಿ ತೊಗೊಂಡಿದ್ದೀನಿ. ಕಾಯಿ ತುಂಬ ಜಾಸ್ತಿ ತೊಗೋಬೇಡಿ, ಅದು ಟೇಸ್ಟು ಮತ್ತು ತಿಕ್ನೆಸ್ಸು ಎರಡೂ ಜಾಸ್ತಿ ಇದ್ದರೆ ಚೆನ್ನಾಗಿ ಬರಲ್ಲ. ಸೊ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಹಸಿರು ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ ಪೂರ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಳ್ತಿದ್ದೀನಿ 1.5 ಸ್ಪೂನು, ಮತ್ತು ಸ್ವಲ್ಪ ಹುರಿಗಡಲೆ ಹಾಕ್ಕೊಂಡು 1 ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಚಕ್ಕೆ ಅಥವಾ ಮಸಾಲೆ ಜಾಸ್ತಿ ಯೂಸ್ ಮಾಡಬೇಡಿ. ಚಕ್ಕೆ ಅಥವಾ ಲವಂಗ ಆ ಥರದ್ದೆಲ್ಲ ಜಾಸ್ತಿ ಹಾಕೋಬೇಡಿ. ಜಸ್ಟ್ ಚಕ್ಕೆನ 1 ಪೀಸ್ ಅಷ್ಟೇ ನಾನು ಯೂಸ್ ಮಾಡ್ತಿರೋದು. ಅಷ್ಟನ್ನು ರುಬ್ಬಿ ಇಲ್ಲಿ ಕುದಿತಾ ಇರೋಂತಹ ತರಕಾರಿ ಒಳಗಡೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಮಿಕ್ಸ್ ಮಾಡಿದ್ಮೇಲೆ ಅದ್ರ ತಿಕ್ನೆಸ್ ಒಂದು ಸತಿ ಟ್ರೈ ನೋಡಿ ಅದು ತಿಕ್ಕಾಗಿ ಇದ್ದರೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಅದು ತಿಕ್ಕಾಗಿದ್ದರೆ ಚೆನ್ನಾಗಿರಲ್ಲ. ಸೊ ಟೇಸ್ಟ್ ಚೆನ್ನಾಗಿ ಅಂದರೆ ಅದು ಬೇರೆದು ಚಪಾತಿ ಅಥವಾ ಪೂರಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ಒಂದು ಸತಿ ತಿಕ್ನೆಸ್ನ ಚೆಕ್ ಮಾಡಿ, ಅದು ತಿಕ್ಕಾಗಿದ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಸೊ ಇದು ಟೇಸ್ಟಿಗೆ ತಕ್ಕನಂಗೆ ಉಪ್ಪು ಹಾಕ್ಕೊಂಡು ಅದರ ಲಿಡ್ ಮುಚ್ಚಿ ಒಂದು ವೆಯ್ಟ್ ಹಾಕ್ಕೊಳ್ಳಿ. ಇದು 1 ವಿಷಲ್ ಆದರೆ ನಮಗೆ ಈ ಪಲ್ಯ ರೆಡಿ ಆಗುತ್ತೆ. ಸೊ ಅದು 1 ವಿಷಲ್ ಹಾಕಿಸ್ಕೊಂಡಿದ್ದೀನಿ ನಾನು. ಇಲ್ಲಿ ಸಾಗು ರೆಡಿಯಾಗಿದೆ ನೋಡಿ. ಇದು ತುಂಬ ಚೆನ್ನಾಗಿ ಬಂದಿದೆ. ಒಂದು ಸತಿ ಟ್ರೈ ಮಾಡಿ. ಪೂರಿಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಇದು. ನಾನಿಲ್ಲಿ ಇದು ಪೂರಿಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ. ನನ್ನ ಚಾನಲ್ ಹೀಗೆ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.